ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 32. ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದೇ ಇರಲಾರರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಈ ತಪಸ್ಸು ಕಾಲದ ದಿನಗಳಲ್ಲಿರುವ ನಾವು ಯೇಸುವಿನ ಶಿಲುಬೆಯ ಪ್ರೀತಿ, ದೇವರ ಪ್ರೀತಿ, ದೇವರು ತಾನು ಸೃಷ್ಟಿ ಮಾಡಿದ ಈ ಮನುಕುಲದ ಮೇಲಿದ್ದಂಥ ತನ್ನ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿದ ರೀತಿ ಶಿಲುಬೆಯ ಪ್ರೀತಿಯಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕಮೆಂಟ್ ಮಾಡೋಣ, ಯೇಸುವಿನ ಪ್ರೀತಿ ನನ್ನ ಮೇಲೆ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಶಿಲುಬೆಯ ಪ್ರೀತಿ ನನ್ನಲ್ಲಿ ಕಾರ್ಯ ಮಾಡಲಿ. ಈ ಶಿಲುಬೆಯ ಪ್ರೀತಿ ಎಂದು ನೀವು ಕಮೆಂಟ್ ಮಾಡುವಾಗ ಅದರ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಇದರಲ್ಲಿ 2 ಕಾಂಟೆಕ್ಸ್ಟಲ್ಲಿ ನಾವು ಇದನ್ನು ಧ್ಯಾನಿಸೋಣ. ಮೊದಲನೇದಾಗಿ, ಶಿಲುಬೆಯ ಪ್ರೀತಿ ಅಂದರೆ ಏನು? ಶಿಲುಬೆ ಮೇಲೆ ಪ್ರಭು ಯೇಸು ಮಾಡಿದ್ದು, ತನ್ನನ್ನು ಹಿಂಸಿಸಿದ, ನೋಯಿಸಿದ ಎಲ್ಲರನ್ನು ಕ್ಷಮಿಸಿದರು. ಮತ್ತೊಂದು ಪ್ರೀತಿ ಶಿಲುಬೆ ಮೇಲೆ ಮಾಡಿದ್ದು, ತಂದೆಯೇ ನಿನ್ನ ಚಿತ್ತವನ್ನು ನಾನು ನೆರವೇರಿಸಿದ್ದೇನೆ. ನಾನು ಎಷ್ಟರ ಮಟ್ಟಿಗೆ ತಂದೆ ದೇವರನ್ನು ಪ್ರೀತಿಸುತ್ತೇನೆಂದರೆ ಆತನ ಚಿತ್ತವನ್ನು ನಾನು ಪೂರೈಸುವುದೇ ದೇವರ ಪ್ರೀತಿ, ದೇವರ ವಾಕ್ಯದಂತೆ ಜೀವಿಸುವುದೇ ದೇವರ ಪ್ರೀತಿ ಎಂದು. ದೇವರ ಪ್ರೀತಿ, ಮನುಷ್ಯನ ಮೇಲಿದ್ದ ಪ್ರೀತಿ, ಇದೆರಡು ಪ್ರೀತಿ, ಶಿಲುಬೆಯ ಪ್ರೀತಿ, ಕ್ಷಮೆಯ ಪ್ರೀತಿ, ಅದು ಶಿಲುಬೆಯಲ್ಲಿ ನಮಗೆ ಪ್ರಕಟವಾಯಿತು. ಪ್ರೈಸ್ ದ ಲಾರ್ಡ್. ಕಮೆಂಟ್ ಮಾಡೋಣ, ಶಿಲುಬೆಯ ಪ್ರೀತಿ, ಯೇಸುವಿನ ಶಿಲುಬೆಯ ಪ್ರೀತಿ ನನ್ನನ್ನು ಅಭಿಷೇಕಿಸಲಿ ಎಂಬುದಾಗಿ. ಆಗ ಆ ಕ್ಷಮಿಸುವ ಶತ್ರು ಪ್ರೇಮ, ಶತ್ರುವನ್ನು ಕ್ಷಮಿಸುವ ಪ್ರೀತಿ, ದೇವರ ಚಿತ್ತವನ್ನು ನೆರವೇರಿಸುವ ಪ್ರೀತಿ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುತ್ತದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ಶಿಲುಬೆಯ ಪ್ರೀತಿ ನನ್ನಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಯೇಸುವಿನ ಶಿಲುಬೆ ಪ್ರೀತಿ ನನ್ನಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲಿ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಕೊಟ್ಟರು. ಯಾವ ರೀತಿ ಕೊಟ್ಟರು? ಶಿಲುಬೆ ಮೇಲೆ ಯಜ್ಞ ಬಲಿಯಾಗಿ ಸಮರ್ಪಿಸಿದರು. ಇದನ್ನು ಓದುವಾಗ ನಮಗೆ ಇದಕ್ಕೆ ಕಾಂಟೆಕ್ಸ್ಟ್ ಆಗಿ ತಿಳಿಯೋದೇನೆಂದರೆ, ಅಬ್ರಹಾಮ ಅಲ್ವಾ? ಅಬ್ರಹಾಮ ತನ್ನ ಏಕೈಕ ಪುತ್ರನನ್ನು ಬಲಿ ಕೊಡಲು ದೇವರು ಕೇಳುವಾಗ ಹಿಂಜರಿಯಲಿಲ್ಲ, ಅವಿಶ್ವಾಸ ಪಡಲಿಲ್ಲ, ಸಂತೋಷದಿಂದ ದೇವರಿಗೆ ಬಲಿ ಕೊಡಲು ಮುಂದಾದ. ಅವನು ಬಲಿ ಕೊಡಲು ಮುಂದಾದ ಅಂದರೆ ಅವನು ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ, ನಾನು ಎಲ್ಲಕ್ಕಿಂತ ಮಿಗಿಲಾಗಿ ದೇವರನ್ನು ಪ್ರೀತಿಸುತ್ತೇನೆ, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದೇ ದೇವರ ಪ್ರೀತಿ. ಇವತ್ತು ನಾವೆಲ್ಲ ಹೇಳ್ತೀವಿ, ಜೀಸಸ್ ಐ ಲವ್ ಯು, ಜೀಸಸ್ ಐ ಲವ್ ಯು, ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವನ್ನು ಪ್ರೀತಿಸುವುದು ಎಂದರೆ ಏನು? ಯೇಸುವಿನ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದೇ ನಾವು ಯೇಸುವನ್ನು ಪ್ರೀತಿಸುವುದಾಗಿದೆ. ಅಬ್ರಹಾಮನು ಮನಸ್ಸು ಮಾಡಿದ, ನನ್ನ ಮಗನನ್ನು ನಾನು ಬಲಿ ಕೊಡಲು ಸಿದ್ಧನಿದ್ದೇನೆ, ಕಾರಣ ನನ್ನ ಮಗನಿಗಿಂತ ಹೆಚ್ಚಾಗಿ ನಾನು ನನ್ನ ದೇವರನ್ನು ಪ್ರೀತಿಸುತ್ತೇನೆ, ದೇವರ ಪ್ರೀತಿಗಿಂತ ಮಿಗಿಲಾಗಿ ಯಾವುದೂ ಇಲ್ಲ ಅನ್ನುವ ರೀತಿಯಲ್ಲಿ ಅವನು ಮನೆ ಬಿಟ್ಟು ತನ್ನ ಮಗುವನ್ನು ಕರೆದುಕೊಂಡು ಬಂದದ್ದೇ ಅವನ ಪ್ರಯಾಣ ಪ್ರಾರಂಭವಾಯಿತು. ಕೆಳಗಡೆ ಸೇವಕರು ಕೇಳುವಾಗಲೂ ನೀವು ಇಲ್ಲೇ ಇರಿ ಎಂದು ಬೆಟ್ಟದ ಮೇಲೆ ಏರಿ ಹೋದ. ದಾರಿಯ ಮಧ್ಯದಲ್ಲಿ ಮಗು ಕೇಳುತ್ತೆ, ಅಪ್ಪ ಬಲಿ ಕೊಡಲು ಕಟ್ಟಿಗೆ ಇದೆ, ಬೆಂಕಿ ಇದೆ, ಕುರಿಮರಿಯಲ್ಲಿ ದೇವರು ಒದಗಿಸುತ್ತಾರೆ ಮಗನೇ. ಆಗಲೂ ಅವನು ವಿಚಲಿತನಾಗಲಿಲ್ಲ, ವಿಶ್ವಾಸದಲ್ಲಿ ಸೋತು ಹೋಗಲಿಲ್ಲ. ಕೊನೆಗೆ ಅವನ ಮನಸ್ಸನ್ನು ವಿಶ್ವಾಸ ಕಾರ್ಯಗಳ ಮೂಲಕ ಜೀವ ತುಂಬುತ್ತದೆ. ಕಾರ್ಯವಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಅವನು ನಂಬಿಕೆಯಂತೆ ನಡೆದನು. ಅವನ ಮನಸ್ಸನ್ನು ನೋಡಿದ ದೇವರು ಅವನನ್ನು, ಆ ಬಲಿಯನ್ನು ನಿಲ್ಲಿಸಿ ಅಬ್ರಹಾಮನಿಗೆ ದೊಡ್ಡ ಒಂದು ವಾಗ್ದಾನ ಕೊಡ್ತಾರೆ. ಏನದು? ಏಕೈಕ ಪುತ್ರನನ್ನೇ ನೀನು ನನಗಾಗಿ ಬಲಿ ಕೊಡಲು ಹಿಂಜರಿಯಲಿಲ್ಲ. ಇಗೋ, ಆದ ಕಾರಣ ನೀನು ನನಗೆ ಏನನ್ನ ಬಲಿಯಾಗಿ ಕೊಡಲು ಮನಸ್ಸು ಮಾಡಿದೆಯೋ, ದೇವರಿಗೆ 1 ಕೊಟ್ಟರೆ 1000 ಪಟ್ಟು ನಮಗೆ ಹಿಂದಿರುಗಿಸಲಾಗುತ್ತದೆ. ಏನೆಲ್ಲ ಕೊಡ್ತೀರೋ ಕೊಡಿ. ನೀನು ಮಗುವನ್ನು ಕೊಡಲು ಮುಂದಾದ ಕಾರಣ ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತ ಜನಸಂಖ್ಯೆಯನ್ನು ನಿನಗೆ ಕೊಡುತ್ತೇನೆ, ನೀನು ವಿಶ್ವಾಸದ ಪಿತಾಮಹ ಎನಿಸಿಕೊಳ್ಳುವೆ. ನೋಡಿ, ಒಂದು ಮಗುವನ್ನು ಕೊಡಲು ದೇವರಿಗೆ ಮನಸ್ಸು ಮಾಡಿದ ಕಾರಣ ಇವತ್ತು ಕೋಟ್ಯಾನುಗಟ್ಟಲೆ ಜನಸಂಖ್ಯೆ
ಅಬ್ರಹಾಮನ ಸಂತತಿಯಾಗಿ ಮಾರ್ಪಾಡಾಗಿದೆ. ಇದೇ ರೀತಿಯಲ್ಲಿ ತಂದೆ ದೇವರು ಮನಸ್ಸು ಮಾಡಿದರು. ಅಬ್ರಹಾಮನಿಗಿಂತ ಮೊದಲೇ ಆದಿಕಾಂಡ 3ನೇ ಅಧ್ಯಾಯದಲ್ಲೇ, ಇಗೋ ನನ್ನ ಮಗನನ್ನು ನಾನು ಲೋಕಕ್ಕೆ ಕಳುಹಿಸುತ್ತೇನೆ, ಅವನನ್ನು ಧಾರೆ ಎರೆಯುತ್ತೇನೆ, ಯಜ್ಞ ಬಲಿಯಾಗಿ ಸಮರ್ಪಿಸುತ್ತೇನೆ, ನಾನು ನನ್ನ ಒಬ್ಬ ಮಗನನ್ನು ಕೊಡುವುದರ ಮೂಲಕ ಕೋಟ್ಯಾನುಕೋಟಿಗಟ್ಟಲೆ ಜನರನ್ನು ನನ್ನ ರಾಜ್ಯಕ್ಕೆ ಮಕ್ಕಳಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. ಅದ್ಭುತಕರವಾದ ಪ್ರೀತಿ. ಪ್ರವಾದಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ ವಚನ 11. ಓಕೆ. ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣ ಯಾತನೆಯ ಫಲವನ್ನು. ಪ್ರಭು ಯೇಸು ಶಿಲುಬೆ ಮೇಲೆ ಪಡುವ ಯಾತನೆಗೆ ಒಂದು ಫಲ ಉಂಟು. ಇವತ್ತು ನೀವು ಪಡುವ ಎಲ್ಲ ಕಷ್ಟ ಸಂಕಟಗಳಿಗೆ ಒಂದು ಪ್ರತಿಫಲ ಉಂಟು. ಯಾತನೆಯ ನಂತರ ಒಂದು ದೈವಿಕ ಮಹಿಮೆ ನಿಮ್ಮ ಜೀವಿತದಲ್ಲಿ ಪ್ರಕಟವಾಗುತ್ತದೆ. ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣ ಯಾತನೆಯ ಫಲವನ್ನು. ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹು ಜನರನ್ನು. ಯೇಸು ಶಿಲುಬೆ ಮೇಲೆ ಬಲಿಯಾದ ಕಾರಣ, ಆ ಯೇಸುವಿನ ಶಿಲುಬೆ ಬಲಿಯ ಮೂಲಕ ಕೋಟ್ಯಾಂತರ ಜನರು ಇವತ್ತು ಸ್ವರ್ಗರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದಾರೆ. ಪ್ರಕಟಣ 5 ವಚನ 9ರಲ್ಲಿ ನಾವು ನೋಡುತ್ತೇವೆ, ಆ ಯಜ್ಞದ ಕುರಿಮರಿಯ ರಕ್ತದಿಂದ ಸಕಲ ದೇಶ ಭಾಷೆ ಕುಲ ಗೋತ್ರಗಳಿಂದ ಕೋಟ್ಯಾನುಕೋಟಿ ಜನರು ಜೀವೋದ್ಧಾರವನ್ನು ಪಡೆದುಕೊಂಡರು. ಲಭಿಸಿತು ನಮಗೆ ಜೀವೋದ್ಧಾರ ಯಜ್ಞದ ಕುರಿಮರಿಯ ರಕ್ತದಿಂದ ಎಂಬುದಾಗಿ. ಅಬ್ರಹಾಮ ಒಂದು ಮಗುವನ್ನು ಬಲಿಯಾಗಿ ಕೊಡಲು ಮುಂದಾಗಿ ಕೋಟಿಗಟ್ಟಲೆ ಜನಸಂಖ್ಯೆಗೆ ಪಿತಾಮಹ ಎನಿಸಿಕೊಂಡ. ತಂದೆ ದೇವರು ತನ್ನ ಏಕೈಕ ಪುತ್ರನನ್ನು ಕೊಡುವುದರ ಮೂಲಕ ಇವತ್ತು ಲೆಕ್ಕವಿಲ್ಲದಷ್ಟು ಜನರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದಾರೆ. ಇದು ದೇವರ ಪ್ರೀತಿಯಾಗಿದೆ. ಕರ್ತರಾದ ಯೇಸುವೇ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ, ನನ್ನ ನಾಮದಲ್ಲಿ ನೀವು ಒಂದು ಲೋಟ ನೀರು ಕೊಟ್ಟರೂ ಸಹ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆದುಕೊಳ್ಳುವಿರಿ ಎಂದು ನುಡಿದಿದ್ದೀರಿ. ಇಗೋ ಯೇಸುವೆ, ಅಬ್ರಹಾಮನು ಎಲ್ಲರಿಗಿಂತ ಮಿಗಿಲಾಗಿ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ತನ್ನಲ್ಲಿದ್ದ ವಿಶ್ವಾಸವನ್ನು ಸತ್ಕಾರ್ಯದ ಮೂಲಕ ಪ್ರಕಟಪಡಿಸಿದ. ಒಬ್ಬ ಮಗನನ್ನು ಕೊಡಲು ಮುಂದಾದಾಗ ಕೋಟಿಗಟ್ಟಲೆ ಜನಸಂಖ್ಯೆಯನ್ನು ಅವನು ಪಿತಾಮಹ ಎನಿಸಿಕೊಂಡು ಪಡೆದುಕೊಂಡ. ತಂದೆ ದೇವರು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸುವುದರ ಮೂಲಕ ಪಾಪದಲ್ಲಿ, ನಾಶನದಲ್ಲಿ, ಮರಣಾವಸ್ಥೆಯಲ್ಲಿದ್ದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಇಬ್ರಿಯ 2 ವಚನ 10, 11ರಂತೆ ನಮ್ಮ ಉದ್ಧಾರಕರಾದ ರಕ್ಷಕರಾದ ಯೇಸುವನ್ನು ಜಜ್ಜುವುದು ದೇವರಿಗೆ ಉಚಿತವೆನಿಸಿತು, ಉತ್ತಮವೆನಿಸಿತು. ಕಾರಣ ಆ ಯಜ್ಞ ಬಲಿಯ ಮೂಲಕ ಅನೇಕ ಮಕ್ಕಳನ್ನು ಪಡೆದುಕೊಂಡು ದೇವರ ರಾಜ್ಯವನ್ನು ಪ್ರವೇಶಿಸುವ ಸೌಭಾಗ್ಯ ನಮ್ಮದಾಯಿತು. ಈ ಸಮಯದಲ್ಲಿ, ಈ ತಪಸ್ಸು ಕಾಲದಲ್ಲಿ ನಾವು ಮನಸ್ಸು ಮಾಡೋಣ, ಶಿಲುಬೆಯ ಪ್ರೀತಿ ನಮ್ಮ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ. ಪರರಿಗಾಗಿ ನಾವು ಏನೆಲ್ಲ ತ್ಯಾಗ ಮಾಡುತ್ತೇವೋ ದೇವರು ನಮಗೆ ಅದನ್ನು 100 ಪಟ್ಟು ಹಿಂದಿರುಗಿಸಿ ಕೊಡುತ್ತಾರೆ. ದೇವರ ರಾಜ್ಯಕ್ಕಾಗಿ ಏನೆಲ್ಲ ನಾವು ಬಿತ್ತನೆ ಮಾಡುತ್ತೇವೋ, ಇವತ್ತು ನೀವು ಸಮಯ ಬಿತ್ತನೆ ಮಾಡಿದರೆ ನಿಮ್ಮ ಆಯುಷ್ಕಾಲ ಹೆಚ್ಚಿಸಲ್ಪಡುತ್ತದೆ. ನಿಮ್ಮ ಕಾಣಿಕೆ ಬಿತ್ತನೆ ಮಾಡಲ್ಪಟ್ಟರೆ ನಿಮ್ಮ ಸಾಲದ ಸಮಸ್ಯೆ ಬಿಡುಗಡೆಯಾಗಿ ಸಂಪತ್ತು ನಿಮಗೆ ಆಶೀರ್ವಾದವಾಗಿ ಇಳಿದು ಬರುತ್ತದೆ. ಏನೆಲ್ಲ ನೀವು ದೇವರ ರಾಜ್ಯಕ್ಕಾಗಿ ಬಿತ್ತನೆ ಮಾಡುತ್ತೀರೋ ಅದು 1000 ಪಟ್ಟು ನಿಮಗೆ ಹಿಂದಿರುಗಿಸಿ ಬರುತ್ತದೆ. ಆ ದೇವರ ಪ್ರೀತಿ ನಮ್ಮ ಹೃನ್ಮನಗಳಲ್ಲಿ ಆಳ್ವಿಕೆ ಮಾಡಲಿ. ಶಿಲುಬೆಯ ಪ್ರೀತಿ ನಮ್ಮ ಪ್ರೀತಿಯಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.